ಇಬ್ರು ಹತ್ರ ಬನ್ನಿ. ಇನ್ನು ಸ್ವಲ್ಪ ಹತ್ರ ಹೋಗ್ರೋ. ಈಗ ಹಾಗೆ ಹಿಡ್ಕೋ. ಕೆನ್ನೆ ಹಿಡ್ಕೊಳೋ. ಸ್ವಲ್ಪ ಫೀಲ್ ಮಾಡು, ಒಳಗಡೆಯಿಂದ ಫೀಲ್ ಮಾಡೋ. ಈಗ ಮುಖ ನಂಗೆ ಹತ್ರ ತಗೊಂಡೋಗು. ಹೋಗು ಹೋಗು. ಈಗ 50 ಕಿಲೋಮೀಟರ್ ಸ್ಪೀಡಲ್ಲಿ ರೊಮ್ಯಾಂಟಿಕ್ ಆಗಿ ಒಂದು ಮುತ್ತು ಕೊಡು. ಎಸ್ ಎಸ್ ಎಸ್. ಕೊಡು 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 ಕೊಡು. ಯಾವನ ಡಬ್ಬ ನನ್ನ ಮಗ ಡಿಸ್ಟರ್ಬ್ ಮಾಡಿದ್ದು? ಸರ್ ನೀವಾ? ಏನೋ ಮಾಡ್ತಾ ಇದ್ಯಾ? ಅದು ಇವತ್ತಿನ ಸೀನ್ ಬಗ್ಗೆ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೆ. ಯಾವ ಸೀನ್ ಬಗ್ಗೆ? ಅದು ಅದು ಯಾವ ಸೀನ್ ಬಗ್ಗೆ? ಫಸ್ಟ್ ನೈಟ್ ಸೀನು. ಫಸ್ಟ್ ನೈಟಾ? ಈ ನನ್ನ ಮಗಂದು ಫಸ್ಟ್ ನೈಟ್ ಸೀನ್ ಹೆಂಗ್ ತೋರ್ಸಿದ್ರು? ಜನಗಳು ಡಬಲ್ ಮೀನಿಂಗ್ ಅನ್ಕೋತಾರಲ್ಲ. ಏನ್ ಮಾಡೋದು? ಲವ್ ಇದನ್ನ ಹುಷಾರಾಗಿ ತೋರಿಸ್ಬೇಕು. ಏನ ಸೀನ್ ನೀನೇನ್ ಅನ್ಕೊಂಡೆ? ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗೋದ್ ಬೇಡ, ಇಲ್ಲೇ ಇರ್ಲಿ. ಸೆಟಪ್ ವೈಸೆ. ಏನ್ ಸರ್ ನೀವು ರಾತ್ರಿ ಎಲ್ಲ ರಿಸರ್ಚ್ ಮಾಡಿ? ಏನಂದೆ? ರಿಸರ್ಚ್ ಮಾಡಿ ಈ ಸೀನ್ ಬಗ್ಗೆ ಸ್ಟಡಿ ಮಾಡಿದ್ದೆ. ಇನ್ನೇನು ಮುತ್ ಕೊಡ್ಬೇಕು ಅನ್ನೋಷ್ಟು ನೀವು ಬಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಟ್ರಿ. ಸದ್ಯ ಮುತ್ ಕೊಡತಕ್ಕೆ ಸ್ಟಾಪ್ ಆಗಿದ್ದು ಒಳ್ಳೇದಾಯ್ತು. ಸ್ವಲ್ಪ ಲೇಟ್ ಆಗಿದ್ರು ಮಕ್ಳಾಗ್ಬಿಡ್ತಿತ್ತು. ಸರ್ ಬರೀ ಮುತ್ ಕೊಟ್ರೆ ಮಕ್ಳಾಗ್ಬಿಡುತ್ತಾ? ಇಲ್ಲ, ಎತ್ ಕೊಟ್ರೆ ಮಕ್ಳಾಗುತ್ತೆ. ಎತ್ ಕೊಟ್ರೆ ಟವಲ್ಲ ಅಂದೆ. ಎಲ್ಲದಕ್ಕೂ ಹಾರ್ಕ ಬರುವೆ. ಅಯ್ಯ ಸರಿ ಸರಿ, ಸ್ವಲ್ಪ ಹಾಟ್ಸ್ಪಾಟ್ ಆನ್ ಮಾಡು. ನೆಟ್ ಖಾಲಿ ಸರ್. ಏನ 2 GB ಬೆಳಬೆಳಗ್ಗೆ ಖಾಲಿನಾ? ರೆಫರೆನ್ಸ್ ನೋಡಕ್ ಹೇಳಿದ್ರಾ? ನೋಡ್ತಿರ್ಬೇಕಾದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿರೋದ್ ನೋಡ್ತಾ ನೋಡ್ತಾ ನೆಟ್ ಖಾಲಿ ಹೇಗಿದ್ದ ಗೊತ್ತಾಗ್ಲಿಲ್ಲ. ಅಂದ್ರೆ ಕಾಸಿನಾಥ್ ಕಾಲದಿಂದ ಹಿಡಿದು ಡಾಲಿ ಕಾಲದವರೆಗೂ ನೋಡ್ಬಿಟ್ಟೇನು? ನಿನ್ನೆ ರಾತ್ರಿ ರಿಲೀಸ್ ಆಗಿರೋದು ಬಿಟ್ಟಿಲ್ಲ. ಅದ್ ಸರಿ, ಯಾವ್ದಾರ ಚೆನ್ನಾಗಿರೋ ರೆಫರೆನ್ಸ್ ಸಿಕ್ತಾ? ಒಳ್ಳೆ ರೆಫರೆನ್ಸ್ ತಗೊಳಾಕೋತು. ಹೀರೋ ಸರ್ ಕಳ್ಸಿದ್ದೀನಿ. ಹೀರೋಗ ಕಳಿಸ್ತೀಯಾ? ಡೈರೆಕ್ಟರ್ ತಾನೇ ಕಳಿಸ್ಬೇಕು. ನಾವು ಅದನ್ನ ನೋಡ್ಬೇಕು, ಯಾವ ಆಂಗಲ್ ಅಲ್ಲಿ ಹೆಂಗ್ ಶೂಟ್ ಮಾಡೋರು ಅಂತ. ನಿಮ್ಗೂ ಕಳ್ಸಿದ್ದೆ ಸರ್. ಮತ್ ಬಂದಿಲ್ವಲ್ಲ ಮತ್ತೆ ನನ್ಗೆ? ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ನಿಮ್ ಹೆಂಡತಿ ಕಳ್ಸಿದ್ದೀನಿ. ಲೇ ಎಂತ ಕೆಲ್ಸ ಮಾಡಿದ್ಯೋ? ನನ್ನ ನೆಂಟ್ರು ಕಳ್ಸಿದ್ಯಲ್ಲೋ. ಸರಿ ಸರಿ, ಆ ಹೀರೋ ಹೀರೋಯಿನ್ ಏನ್ ಮಾಡ್ತಾ ಇದ್ರು ನೋಡಿದ್ಯಾ? ರೆಫರೆನ್ಸ್ ಕಳ್ಸಿದ್ದೆ, ನೋಡಿ ಪ್ರಾಕ್ಟೀಸ್ ಮಾಡ್ತಾ ಅವ್ರೆ. ಲೇ ರೆಫರೆನ್ಸ್ ನೋಡಿ ಪ್ರಾಕ್ಟೀಸ್ ಮಾಡಕ್ ಇದನ್ ಫೈಟ್ ಸೀನ್ ಏನು? ಫಸ್ಟ್ ನೈಟ್ ಸೀನ್ ಕಣೋ ನಾಯಿ. ಹೀರೋಯಿನ್ ರೂಮ್ಗೆ ನೋಡ್ಕೊಂಡ್ ಬರೋದಲ್ವೇನೋ? ನೋಡಕ್ಕೆ ಅಂತಾನೆ ಬಂದೆ. ಏನಂದೆ? ಶಾರ್ಟ್ ರೆಡಿ ಇತ್ತಲ್ಲ ಸರ್, ಮೇಡಮ್ ರೆಡಿ ಅವ್ರ ಅಂತ ನೋಡಕ್ಕೆ ಅಂತ ಬಂದೆ. ಮೇಡಮ್ ಸಾರಿ ಮೇಡಮ್, ಸಾರಿ. ಓಕೆ, ಸ್ಕ್ರಿಪ್ಟ್ ಅಲ್ಲಿ ಇದೆಯಾ? ಫಸ್ಟ್ ನೈಟ್ ಸೀನ್ಗೆಲ್ಲ ಸ್ಕ್ರಿಪ್ಟ್ ಹಾಕೆ ಸರ್. ನೀನ್ ಯಾಕಮ್ಮ ಅಷ್ಟೊಂದು ಭಯ ಪಡ್ತಾ ಇದೆಯಾ? ಫಸ್ಟ್ ನೈಟ್ ಸೀನ್ ಮಾಡಕ್ಕೆ ಅಂದೆ, ನಾನೇನ್ ಫಸ್ಟ್ ನೈಟ್ ಮಾಡಕ್ಕೆ ಅನ್ನ? ಅಯ್ಯೋ ಸರಿ ಸರಿ, ಆ ಹೀರೋ ಎಲ್ಲಿದ್ದಾನೆ ಸರ್? ಹೀರೋ ಯಾರು ಸರ್? ಹೃತಿಕ್ ರೋಷನ್ ಸರ್ ತರ ಇದಾನೆ. ಅಯ್ಯೋ ಹೌದಾ? ಅಯ್ಯೋ ಹೃತಿಕ್ ರೋಷನ್ ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತ ತುಂಬಾ ಕನ್ಸಿದೆ ಸರ್. ಇದೇನ್ ಸರ್? ಅವನಿಗೆ 6 ಪ್ಯಾಕು ಇದೆ. ಹೌದಾ ಸರ್? ಈಗ ಹೀರೋ ಎಲ್ಲಿದ್ದಾನೆ ಸರ್? ಲೇ ಹೀರೋ ಎಲ್ಲಿದ್ದಾನ? ಸರ್ ನಾನು ಎಲ್ಲಿದ್ದೀನಿ ಸರ್? ಸರ್ ಕೆಳಗೇನ್ ಮಾಡ್ತಿದ್ದೀರಾ? ನೋಡ್ತಾ ಇದ್ದೀನಿ ಸರ್. ಲೇ ಏನ್ ನೋಡ್ತಾ ಇದ್ದಾನ್ರಿ? ಸರ್ ಅದು ಫಸ್ಟ್ ನೈಟ್ ರೆಫರೆನ್ಸ್. ಕಿತ್ತೋದ್ ನನ್ ಮಗನೇ, ಬರ್ರಿ ಹೊರಗಡೆ. ಮೇಡಮ್ ಮೇಡಮ್, ನೀವ್ ಯಾಕೆ ತಲೆ ತಿರುಗ್ಬಿದ್ರಿ? ಹೀರೋ ಹೃತಿಕ್ ರೋಷನ್ ತರ ಇದ್ದಾನೆ ಅಂದ್ರಿ, ಕೆರೋಸಿನ್ ತರ ಇದ್ದಾನೆ ಸರ್. ನಾನ್ ಮಾಡಲ್ಲ ಸರ್. ಇವನೇ ಪ್ರೊಡ್ಯೂಸರ್ ಸರ್. ಮಾಡೋಣ ಸರ್. ಹೀರೋ ಸಕ್ಕತ್ತಾಗಿದ್ದಾರೆ ಸರ್. ಅಲ್ಲ ಏನೋ ಅಂದ್ರು, ನೀವು ಸಕ್ಕತ್ತಾಗಿದ್ದೀರಂತೆ. ಅಲ್ಲ ಸರ್, ಆ ರೆಫರೆನ್ಸ್ ವಿಡಿಯೋ ನೋಡಕ್ಕೆ ಕೆಳಕ್ಕೆ ಯಾಕೆ ನುಗ್ಗಿದ್ರಿ? ನಾವಂತಾರ ಹಂಗೆ ರೀ, ಎಲ್ರು ಇದ್ದಾಗ ಗುಟ್ಟಾಗಿ ನೋಡ್ತೀವಿ, ಯಾರು ಇದ್ದಾಗ ನೆಟ್ ಅಲ್ಲಿ ನೋಡ್ತೀವಿ. ನೆಟ್ ಖಾಲಿ ಆದ್ರೆ ಡೌನ್ಲೋಡ್ ಮಾಡಿರೋದನ್ನ ನೋಡ್ತೀವಿ. ಕೊಡ ಇಲ್ಲಿ. ಹೀರೋಯಿನ್ಗೆ ಸ್ವಲ್ಪ ಟಚ್ ಅಪ್ ಮಾಡ್ಬೇಕು, ಹೋಗಿ ಹೇಳೋ. ಸರ್ ನೀವು ಸ್ವಲ್ಪ ಟಚ್ ಅಪ್ ಮಾಡಿಸ್ಕೊಳ್ಳಿ. ಏನಕ್ಕೆ? ಅಯ್ಯೋ ಸ್ವೆಟ್ ಆಗಿದ್ದೀರಾ. ಈ ಸೀನ್ ಸ್ವೆಟ್ ಬೇಕಲ್ಲ ಸರ್? ಈ ಸೀನ್ ಮುಗಿದ್ಮೇಲೆ ಕಣೋ ಸ್ವೆಟ್ ಬೇಕಾಗಿರೋದು, ಓಪನಿಂಗ್ ಅಲ್ಲ. ಎಲ್ಲಿಂದ ಬರ್ತೀರಾ? ಸರ್ ಇವತ್ತೊಂದಿನ ನಾನ್ ಮಾಡ್ತೀನಿ. ಇಲ್ಲ ಸರ್, ನಾನೇ ಟಚ್ ಅಪ್ ಮಾಡ್ಬೇಕು ಸರ್. ಸರ್ ಇವತ್ತೊಂದಿನ ನಾನ್ ಮಾಡಿದ್ರೆ ಏನಾಗಲ್ಲ, ನಾನ್ ಟಚ್ ಅಪ್ ಮಾಡ್ತೀನಿ. ನೀವ್ಯಾಕ್ ಮಾಡ್ತೀರಾ ಸರ್? ನನ್ ಕೆಲಸ ನಾನೇ ಮಾಡ್ಬೇಕು ಸರ್. ಮಾಡ್ತೀನಿ ಕೊಡಿ ಸರ್. ಮಾಡ್ಬೇಕು ಸರ್. ಏನಾಗಲ್ಲ, ಮಾಡ್ತೀನಿ ಕೊಡಿ ಸರ್. ಕೊಡಿ ಸರ್, ಬಿಡಿ ಸರ್, ಬಿಡಿ ಸರ್. ಏನಕ್ಕೆ ಹಿಂಗ್ ಕಿತ್ತಾಡ್ತಾ ಇದೀರಿ? ಸರ್ ಇವತ್ತೊಂದಿನ ನಾನ್ ಟಚ್ ಅಪ್ ಮಾಡ್ತೀನಿ ಅಂದ್ರೆ ನೋಡಿ ಸರ್, ಬಿಡ್ತಾನೆ ಇಲ್ಲ ಸರ್. ಆಗಲ್ಲ ಸರ್, ಐ ಆಮ್ ಆಲ್ ಕರ್ನಾಟಕ ಚಾನಲ್ ಆಕ್ಟರ್ ಸರ್. ಏನು ಆಕ್ಟಿಂಗ್ ಅಲ್ಲಿ ಚಾನ್ಸ್ ಸಿಗ್ಲಿಲ್ಲ ಅಂತ ಮೇಕಪ್ ಮಾಡ ಅಂತ ಬಂದ್ರೆ ಈ ಕೆಲಸದ ಕಿತ್ಕೊಂತಾರಲ್ಲ ಸರ್. ನೀವ್ ಯಾಕ್ರಿ ಅವ್ನ ಕೆಲ್ಸ ಕಿತ್ಕೊಳಕ್ ಹೋಗಿದಿರಿ? ಸರ್ ಇವತ್ತು ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಹೀರೋಯಿನ್ಗೆ ನಾನ್ ಟಚ್. ಹೀರೋಯಿನ್ ಅವಳೆ ಟಚ್ ಅಪ್ ಮಾಡ್ಕೊಂಡ್ಲು. ಈಗ ಮಾಡ್ಬೇಕಾಗಿರೋದು ಹೀರೋಗೆ. ನಡ್ರಿ ಮಾಡಿ ನಡ್ರಿ. ಹೀರೋ ತಗೊಳ್ರಿ, ನಿಮ್ ಕೆಲಸ ನೀವೇ ಮಾಡಿದ್ರೆ ಸರಿ. ಸರ್
ಏನೋ ಒಂದಿನ ಡಿಸ್ಟರ್ಬ್ ಮಾಡ್ತೀನಿ ಅಂತ ಆಸೆ ಪಟ್ರಲ್ಲ, ಮಾಡಿ ಸರ್. ಏ, ಇಲ್ಲ, ಇಲ್ಲ, ಏ, ಮಾಡಿ ಸರ್. ಮಾಡಿ. ಏ, ಪರವಾಗಿಲ್ಲ, ಮಾಡಿ ಸರ್. ಮಾಡಿ. ಅವ್ರ ಕೆಲ್ಸ ಏನು? ಮೇಕಪ್ ಮಾಡೋದು. ಅವ್ರ ಕೆಲ್ಸ ಅವ್ರು ಮಾಡ್ತಾರೆ. ಹೋಗ್ರಿ ಮಾಡೋಗ್ರಿ. ಸರಿ ಸರ್. ಲೇ ನಿನ್ ಕೆಲ್ಸ ಏನು? ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್. ಒಂದ್ ಶಾರ್ಟ್ ಆಗಿಲ್ಲ, ಸಾಯ್ತಾ ಇದೀನಿ. ಎಲ್ಲ ರೆಡಿನಾ? ರೆಡಿ ಸರ್. ರೇ ಎರಡು ಡೈಲಾಗೆ ಪ್ರಿಂಟ್ ಮಾಡಿಲ್ವಲ್ರಿ ಇವನು? ಓ ಸರ್ ಏನೋ ನಂಗೊಂದು ಡೌಟ್ ಇದೆ ಸರ್. ಏನ್ ಡೌಟು? ಸರ್ ಈ ಫಸ್ಟ್ ನೈಟ್ ಅಲ್ಲಿ ಈ ವೆಸ್ಟರ್ನ್ ಮಾಡ್ಲಾ ಇಂಡಿಯನ್ ಮಾಡ್ಲಾ ಸರ್? ಫಸ್ಟ್ ನೈಟ್ ಅಲ್ಲಿ ವೆಸ್ಟರ್ನ್ ಇಂಡಿಯನ್ ಅಂತ ಬೇರೆ ಇದ್ಯಾ? ಏನ್ ಮೇಡಮ್ ಹಿಂಗ್ ಕೇಳ್ಬಿಟ್ರಿ? ಈ ಫಸ್ಟ್ ನೈಟ್ ಅಂದ್ರೆ ಸಾಕು ನಮ್ ಇಂಡಿಯನ್ಸ್ ಕಮಾನ್ ಅಂತಾರೆ, ಅದೇ ವೆಸ್ಟರ್ನ್ ಅವರು ಕಾಮನ್ ಅಂತಾರೆ. ಸೂಪರ್ ಸೂಪರ್ ಸರ್, ಇಂತ ಹೀರೋ ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ, ನಿಜ. ಅವನ್ ಜೊತೆ ಆಕ್ಟೇ ಮಾಡಲ್ಲ ಅಂತಿದೆ. ಸರ್ ಫಸ್ಟ್ ಇಂಪ್ರೆಸ್ ಮಾಡಲ್ಲ ಸರ್ ಇವನು. ಈಗ ಈಗ ಓಕೆ. ಸೆಟಪ್ ಇಲ್ಲೊಂದು ಶಾರ್ಟ್ ಆಗಿಲ್ಲ ಅಂತ ಸಾಯ್ತಾ ಇದೀನಿ. ಇಂಪ್ರೆಸ್ ಅಂತ ಸಾಯ್ತಾವಳೆ. ಸಾರಿ ರೆಡಿ. ಸರ್ ನಂಗೂ ಒಂದು ಡೌಟು ಸರ್. ನಿನ್ಗೇನಮ್ಮ ಡೌಟು? ಸರ್ ಅವ್ನು ನನ್ನನ್ನ ಸೀನಲ್ಲಿ ಮುಟ್ಟಂಗಿಲ್ಲ ಸರ್. ಯಾಕೆ? ಸರ್ ನನ್ನ ಬಾಯ್ ಫ್ರೆಂಡ್ ಬೇಜಾರ್ ಮಾಡ್ಕೋತಾನೆ ಸರ್. ಹೀರೋಯಿನ್ ಚೇಂಜ್ ಮಾಡ್ರಿ. ಸರ್ ಇರ್ಲಿ ಬಿಡಿ ಸರ್, ನನ್ನ ಬಾಯ್ ಫ್ರೆಂಡ್ ಚೇಂಜ್ ಮಾಡ್ಕೋತೀನಿ. ಕೊಳ್ಮೆಂಟಿ. ಸರಿ ಶಾರ್ಟ್ ರೆಡಿ ಇದೆ, ನಡ್ರಿ. ಸರ್ ನಂಗೊಂದು ಡೌಟು. ನಿಂಗೇನ್ ಡೌಟು? ಈ ನೊಣಗಳಲ್ಲಿ ಗಂಡು ಹೆಣ್ಣು ಅಂತ ಹೆಂಗ್ ಸರ್ ಕಂಡಿಡಿಯೋದು? ಹಿಂಗೆ ಎರಡ್ನು ಹೊಡೆದ್ಬಿಟ್ಟು ದಬಾಕ್ಬಿಟ್ಟು ನೋಡು, ಗಂಡು ಹೆಣ್ಣು ಅಂತ ಗೊತ್ತಾಯ್ತದೆ. ಲೇ ಇಲ್ಲಿ ಫಸ್ಟ್ ನೈಟ್ ಶೂಟ್ ಮಾಡ್ಲೋ ನಿಮ್ ಡೌಟ್ ಕೇಳ್ತಾ ಕೂರ್ಲೋ? ನೋಡ ನಾನ್ ಹೇಳ್ದಷ್ಟೇ ಮಾಡ್ಬೇಕು ನೀನು. ಅಲ್ಲ ಸರ್, ಈ ಗುರುವಿಂದರ ವಿದ್ಯೆಗೆ ಗುರು ಬೇಕು ಅಂತೀರಾ? ಈ ಸೀನ್ಗೆ ಇವನೇ ಬೇಕೇನಾ? ಮಾಡೋಣ ಸರ್, ನೀವ್ ಹೇಳ್ಕೊಟ್ಟಂಗೆ ಮಾಡ್ತೀನಿ. ಶೂಟಿಂಗ್ ಕ್ಯಾನ್ಸಲ್. ಸರ್ ಸರ್ ಯಾಕೆ? ಇಲ್ಲೇ ಡೌಟು ಅಂತ ಸಾಯ್ತಾ ಇದೀರಿ. ಅದಕ್ಕೆ ಫಸ್ಟ್ ರಿಹರ್ಸಲ್ ಮಾಡಿ ತೋರ್ಸಿ, ಆಮೇಲೆ ನಾಳೆ ಶೂಟಿಂಗ್ ಮಾಡೋಣ. ಓಕೆ ಸರ್ ಯಾವ್ದು ಮಾಡೋಣ ಸರ್? ಯಾವ್ದೋ ರೆಫರೆನ್ಸ್ ಕಳ್ಸಿರೋದು? ಎಕ್ಸೈಟ್ಮೆಂಟ್ ಗೈ. ಸರ್ ಎಕ್ಸೈಟ್ಮೆಂಟ್ ಗೈ ಅಂದ್ರೆ ಆತ ಕೊಡ್ತು ಅಂತಾನೆ? ಅಲ್ಲ, ಅವ್ರ ಅಪ್ಪಂಗ್ ಸರ್ ಅವ್ನ್ ಯಾರ್ಗಾರು ಉಡ್ತಾನೆ, ನಿನ್ಗೆ ಯಾಕೆ? ಸಾರಿ. ಹೋಗ್ ಶೂಟ್ ಮಾಡ್ತೀನಿ, ಹೋಗಮ್ಮ ನೀನು. ರೆಡಿ ಸರ್, ಓಕೆ ಸರ್. ರೆಡಿ ಸರ್. ರೆಡಿನಾ? ರೆಡಿ ಸರ್. ಓಕೆ ಮಾನಿಟರ್ ಆಕ್ಷನ್. ಎಷ್ಟೊತ್ತು ಬಾರೇ ಬದ್ಲು ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ವಿ? ಮಾತಾಡಂಗಿಲ್ಲ ಇವತ್ತು. ಅಯ್ಯೋ ರೀ. ಹೇಯ್ ಶೋ ಕಟ್. ಏನಾಯ್ತಮ್ಮ? ನೋಡಿ ಸರ್ ಹೆಂಗಾಡ್ತಾನೆ. ಲವ್ ಏನೋ ಮಾಡ್ತಾ ಇದ್ಯಾ? ಸರ್ ಅದೇ ಈ ಎಕ್ಸೈಟ್ಮೆಂಟ್ ಕಾಯಿ ಫಸ್ಟ್ ನೈಟ್ ಹಿಂಗೆಲ್ಲ ಸರ್ ಮಾಡೋದು. ಹಿಂಗ್ ಮಾಡಿದ್ರೆ ಜನಗಳು ಮೆಟ್ ತಗೊಂಡು ಪಟ್ ಅಂತ ಹೊಡೆದ್ಬಿಡ್ತಾರ ಕಣ. ಹೌದ್ ಸರ್. ಯಾರು ಕೊಡ್ತಾರೋ? ನಿಮ್ಗೆ ಸರ್. ನನ್ಗೆ ಯಾಕೆ ಕೊಡ್ತಾರ ಅಂದೆ? ಸರ್ ನಾನು ಮಾಡಲ್ಲ ಸರ್. ಹೋಗ್ಬೇಡ ಕಣಮ್ಮ. ನನ್ಗೆ ಚಮಕ್ಕು. ಇದ್ ಬೇಡ ಬೇರೆ ಏನಾಯ್ತೋ? ಅಮಾಯಕೊಂದು ಸರ್. ನೋಡು ಅಮಾಯಕನ್ ಮಾಡು ಆಯ್ತಾ? ಸರ್ ಈ ಅಮಾಯಕರು ಫಸ್ಟ್ ನೈಟ್ ಮಾಡ್ಕೊಂತಾರ ಸರ್? ಇಂಡಿಯಾದಲ್ಲಿ 90% ಅಮಾಯಕರೇ ಇರೋದು. ಆದ್ರೂ 140 ಕೋಟಿ ಜನಸಂಖ್ಯೆ ತಟ್ಟಿಲ್ವಾ? ಓ ಅದು ಸರಿ ಅನ್ನಿ. ಹೋಗಮ್ಮ. ನಾನು ಏನ್ ಮಾಡ್ಲಿ? ಇಲ್ಲಿ ಬಿದ್ದದಲ್ಲ ಗುಲಾಬಿ, ಅದೆಲ್ಲಾನು ಮೇಕ್ ಹಾಕು. ಆಯ್ತು ಸರ್. ಹೋಗಲೇ, ಅವ್ರು ಹೇಳ್ಕೊಡ್ತಾರೆ. ನಡೆಯಲೇ ಮನಿ ಟ್ರಾಕ್ಷನ್. ಏನೋ ಅಲ್ಲ, ಅಪ್ಪ ಬಂದಿದ ತಕ್ಷಣ ಕಾಲ್ ಮುಗಿಬೇಕು ಅಂತ ಹೇಳಿದ್ದಾರೆ. ಏಯ್ ಕೂತ್ಕ. ಏನಾಯ್ತು? ಅಲ್ಲ, ಅಪ್ಪ ಬಂದಿದ ತಕ್ಷಣ ಬೇರೆ ಹುಡುಗಿನ ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಹಾಲ್ ಕುಡಿತ್ಯಾ? ಬಂದಿದ ತಕ್ಷಣ ಅಪ್ಪ ಹಾಲು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಸರಿ ನಾನ್ ಕುಡಿಲಾ? ನೀವು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಲೈಟ್ ಆಫ್ ಮಾಡ್ಲಾ? ಅಪ್ಪ ಹೇಳಿದ್ದಾರೆ. ಸ್ವಿಚ್ ಹೋಗುತ್ತೆ ಅಂತಾನ? ಅಲ್ಲ, ಬಲ್ಪ್ ಡಮ್ ಅನ್ಬಿಡುತ್ತೆ ಅಂತ. ನಿಮ್ಮಪ್ಪ ಇನ್ನ ಏನೇನ್ ಹೇಳ್ಕೊಡಿದಾನೋ? ಅಪ್ಪ ಹಿಂಗ್ ಕಿರ್ಚಾಡ್ಬಾರ್ದು ಅಂತಾನು ಹೇಳಿದ್ದಾರೆ. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾನಲ್ಲ ನಿಮ್ಮಪ್ಪ. ವಂಶೋದ್ಧಾರಕನ್ ಬಗ್ಗೆ ಏನಾರ ಹೇಳಿದಾರ? ಅಯ್ಯಯ್ಯೋ, ನಮ್ಮ ಅಪ್ಪನ್ ಕೇಳದೆ ಮರ್ತೆ. ಕೇಳ್ಕ ಬಂದ್ಬಿಡ್ತೀನಿ. ಅಪ್ಪ ನಿಮ್ಮಪ್ಪನ ಕೇಳ್ಕೊಬತ್ಯಾ? ಕೇಳ್ಕ ಬರ್ಬೇಡ, ಅಲ್ಲೇ ಬಿದ್ದು ಸಾಯಿ. ಕಟ್. ಯಾವನಾಯ್ತು? ಸರ್ ನೆಕ್ಸ್ಟ್ ಸಖತ್ತಾಗಿದೆ ನೋಡಿ ಸರ್. ಇದಾಗಲ್ಲ. ಯಾಕೆ ಸರ್? ಇದು ವರ್ಕ್ ಆಗಲ್ಲ. ಏನಾರು ಮ್ಯಾಚ್ ಆಗೋ ತರ ಮಾಡಿ. ಮಾಡ್ತೀನಿ ನೋಡಿ ಸರ್. ಹೋಗ್ ಡೋರ್ ಹಾಕಳ. ಸರಿ ಸರ್. ಆರ್ಟಿಸ್ಟ್ ರೆಡಿನಾ? ಮನಿ ಟ್ರಾಕ್ಷನ್.
ಲೋ ಮಾನಿಟರ್ ಬತ್ತಲ್ವಲ್ಲ? ಫಸ್ಟ್ ನೈಟ್ ಅಲ್ವಾ ಸರ್, ಚಾರ್ಜ್ ಖಾಲಿ ಆಗ್ಬಿಟ್ಟಿದೆ. ಮತ್ ಸೌಂಡ್ ಬರ್ತದೆ, ಒಳಗೆಲ್ಲ ಮಾಡ್ತಾ ಇದ್ದಾನೋ? ನಂಗೂ ನೋಡ್ಬೇಕಂತ ಆಸೆ ಸರ್, ಆದ್ರೆ ಬಾಗ್ಲಾಕ್ಬಿಟ್ಟೈತೆ. ಏಯ್ ಬಾ ನೋಡದ. ಏಯ್ ಏನ್ ಮಾಡ್ತಾ ಇದೀಯೋ? ಅದೇ ಮ್ಯಾಚ್ ಆಗೋ ತರ ಮಾಡೋದ್ರಲ್ಲ ಸರ್, ಇವತ್ತು RCB ಮ್ಯಾಚ್, ಅದಕ್ಕೆ ಮ್ಯಾಚ್ ಮಾಡ್ತಾ ಇದೀನಿ ಸರ್. ಏಯ್ ಏನ್ ಮಾತಾಡ್ತಾ ಇದೀನೋ? ಸುಂದರಿ ಸರ್ ನೀವು ಒಳ್ಳೆ. ಏಯ್ ಬಾರ ಬಂದೆ ಸರ್. ಬಾರೋ ಬಾರಲ್ಲಿ ಬಾರೋ. ಹೇಳಿ ಸರ್. ಅಲ್ಲ ಕಣ, ಫಸ್ಟ್ ನೈಟ್ ಮ್ಯಾಚ್ ಮಾಡಿ ಅಂತಂದ್ರೆ RCB ಮ್ಯಾಚ್ ಮಾಡ್ತಾ ಇದ್ರಲ್ರು. ಸರ್ ಅವ್ರು ಮ್ಯಾಚ್ ಮಾಡ್ತಾ ಇದ್ದಿದ್ಕೆ ನನಗೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ಕುಣ್ಕ ಹೋಯ್ತಾ ಇದ್ಯಾ ಸರ್? RCB ಹೆಸರು ಕೇಳಿದ ತಕ್ಷಣ ಹಂಗೆ ಮೈ ರೋಮಾಂಚನ ಆಗ್ಬಿಡುತ್ತೆ ಸರ್. ನೋಡ, ಸೀನ್ ಕಂಪ್ಲೀಟ್ ಆಗ್ಬೇಕು, ಇಲ್ಲ ಒಡ್ ಸಾಯ್ಸ್ ಹಾಕ್ಬಿಡ್ತೀನಿ. ನೆಕ್ಸ್ಟ್ ರೆಫರೆನ್ಸ್ ಯಾವ್ದು ಕಳ್ಸಿದ್ಯಾ? ಸರ್ ಸುಮ್ಮನೆ ನಿಂತ್ಕೊಳ್ಳಿ ಸರ್, ಯಾವ ರೆಫರೆನ್ಸ್ ಬೇಡ, ಪುಟ್ಕೋಸ್ತೀನಿ ಬೇಡ, ನಂದು ಮಾಡಿ ತೋರಿಸ್ತೀನಿ ನೋಡಿ ಸರ್. ಓ ನೀನ್ ಮಾಡಿ ತೋರಿಸ್ತೀಯಾ? ಓಹೋ ಸರಿ, ಹಾಗಾದ್ರೆ ಅದೇನ್ ಕಿಸಿತೀಯ ಕಿಸಿ, ಹೊರಗಡೆ ಕೂತ್ಕೊಂಡು ಕೇಳಿಸ್ಕತೀನಿ. ನೋಡಿ ಸರ್. ನಡೆಯಲೇ ಸರ್ ಬಂದೆ ಸರ್. ನಡೆಯ. ಆಕ್ಷನ್. ಕೂತ್ಕೋ. ಏನೋ ಹೇಳ್ಬೇಕಿತ್ತು. ಹೇಳಿ. ಅದು ಇವತ್ತೇ ಇದೆಲ್ಲ ಬೇಡ ಅಂತ, ಯಾಕೆಂದ್ರೆ ನಾನಿನ್ನು ನಿಮ್ಮ ಮನೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಿದೆ. ನೀವು ನನಗೆ ಸ್ವಲ್ಪ ಸಮಯ ಕೊಟ್ರೆ. ಇಟ್ಸ್ ಓಕೆ, ಆಕ್ಚುಲಿ ನಂಗೂ ಅರ್ಥ ಆಗುತ್ತೆ. ನೋಡಿ, ಈ ಗಂಡ ಹೆಂಡತಿ ಅಂದ್ರೆ ಸಂಸಾರದ ಎರಡು ಕಣ್ಣುಗಳು ಅಂತ ಹೇಳ್ತಾರೆ. ಯಾಕೆ ಹೇಳಿ? ಯಾಕೆ? ನೋಡಿ, ಒಂದು ಕಣ್ಣಲ್ಲಿ ಕಸ ಬಿದ್ರೆ ಇನ್ನೊಂದು ಕಣ್ಣಲ್ಲೂ ಕಣ್ಣೀರು ಬರುತ್ತೆ. ಒಂದು ಕಣ್ಣು ಖುಷಿಯಲ್ಲಿದ್ರೆ ಎರಡು ಜೊತೆಯಾಗಿ ರಿಯಾಕ್ಟ್ ಮಾಡ್ತವೆ. ನಮ್ಮ ಕಣ್ಣುಗಳ ತರ ಗಂಡ ಹೆಂಡತಿನ ಇದ್ರೆ ಇಡೀ ಭೂಮಿನೇ ಸ್ವರ್ಗವಾಗಿ ಕಾಣಿಸುತ್ತೆ. ಹೌದು, ಆದ್ರೆ ಅಪ್ಪ ಅಮ್ಮ ಮುಹೂರ್ತ ಮೀರೋಗುತ್ತೆ ಅಂತ ಹೇಳಿದ್ರು. ನೋಡಿ, ಜೀವನ ಪೂರ್ತಿ ಜೊತೆಯಾಗಿರ್ಬೇಕಾದ್ರೆ ನಾವು, ಈ ಮುಹೂರ್ತ ಅನ್ನೋದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಆದ್ರೆ ಈ ಮುಹೂರ್ತಕ್ಕಿಂತ ಮಹತ್ವವಾದವಳು ನೀವು ಆರಾಮ ಮಲ್ಕೊಳ್ಳಿ. ಐ ಲವ್ ಯು ರೀ. ಐ ಲವ್ ಯು ಟು. ಕಾಟ್ ಇಟ್ ಫ್ಯಾಂಟಾಸ್ಟಿಕ್, ಸೂಪರ್ ಕಣ್ರಿ, ಸಖತ್ತಾಗಿತ್ತು ರೀ. ಇದು ಕಣ್ರಿ ನಮ್ ಜನಗಳಿಗೆ ಬೇಕಾಗಿರೋದು. ಇಂಥ ವಿಷಯಗಳನ್ನ ಕೇಳಿದ್ರೆ ನಮ್ ಜನಗಳು ಖುಷಿ ಪಡ್ತಾರೆ. ಸರ್ ಇದೋಕೆನಾ? ಇದೇ ಕಣಲೆ ಫೈನಲ್. ಚೆನ್ನಾಗಿ ಮಾಡಿದ್ರೆ ಸಖತ್ತಾಗಿ ಮಾಡಿದ್ರಿ ಮೇಡಮ್, ಸೂಪರ್ ಆಗಿ ಮಾಡಿದ್ರಿ ಮೇಡಮ್. ಸರ್, ಈ ಫಸ್ಟ್ ನೈಟ್ ಅನ್ನೋದು ಯಾರು ಹೇಳ್ಕೊಡೋದಲ್ಲ ಸರ್, ಅದೊಂದು ಭಾವನೆ. ಕೇಳಿಸ್ಕೊಂಡೇನಾ? ಅದಕ್ಕೆ ಸರ್ ಇಂಡಿಯನ್ ಕಲ್ಚರ್ ಅನ್ನೋದು. ಇದು ಅತ್ಯುತ್ತಮ ಡೈಲಾಗು, ಇದನ್ನ ಬರ್ಕೋ. ಓಕೆ, ಪ್ಯಾಕಪ್. ಸರ್ ಫಸ್ಟ್ ನೈಟ್ ಅಂದ್ರೆ ಇಷ್ಟನಾ? ಫಸ್ಟ್ ಮನೆಗೆ ಹೋಗಿ ನಾನು ನಿಮ್ಮ ಹೆಂಡತಿ ಕಳ್ಸಿರೋ ವಿಡಿಯೋನ ಡಿಲೀಟ್ ಮಾಡಿ. ಯಾಕೋ? ನಾನು ನಿಮ್ಮ ಹೆಂಡತಿ ಕಳ್ಸಿರೋ ವಿಡಿಯೋನೇ ಬೇರೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೀರಿ. ಕಾಟ್ ಇಟ್.